ಮಾತುಗಳನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದಿಲ್ಲ. ನಡೆ ಭಾವ, ಮುಂದೆ ಸಂಧಿಸೋಣ ರಣಾಂಗಣದಲ್ಲಿ. ಆಗ ತೋರುವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಫಲಾಫಲಗಳನ್ನ. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಭಾವ. ಮುಂದೆ ಗೊತ್ತಾಗುವುದೇನು ಕೃಷ್ಣ? ನನ್ನ ಗುರು ಬಲರಾಮದೇವರು ಸ್ವತಃ ಆಲಾಯಧಾರಿಯಾಗಿ ರಣಾಂಗಣದಲ್ಲಿ ನಿಂತರೆ ಶತ್ರುಗಳು ಉಳಿಯುವರೆ, ಈ ನಿನ್ನ ಪಾಂಡವರು ಉಳಿಯುವರೆ. ಜಯವು ಖಂಡಿತ ನನ್ನದೇ. ಬರುತ್ತೇನೆ. ಈಗಲೀಗಲೇ ನನ್ನ ಪ್ರಯತ್ನವು ಸಾರ್ಥಕವಾಗಿದೆ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವರು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದರು. ನನ್ನ ಭಾರತ ಯಾತ್ರೆಯು ಸಫಲವಾಗಿದೆ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣೆಯ ದಯೆ, ಹರಡಿದ ಕಾಂತಿಯ ಕರುಣೆಯ ದಯೆ, ಸಾರ್ಥಕವಾಗಿದೆ ನಮ್ಮ ಪೂರ್ಣ, ಸಾರ್ಥಕವಾಗಿದೆ ನಮ್ಮ ಪೂರ್ಣ, ಅಭಯವನ್ನೇ ಖಡ್ಗವನ್ನು ಬಿಸಿದು ಓರೆಯನ್ನು ಆಶ್ರಯಿಸುವ ಮಂದಮತಿಯಂತೆ ಮುಂದೆ ರಣಧುರಂಧ್ರರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧವು ನಿಗಾಯದನೂ ಆದ ನನ್ನನ್ನು ಕೇಳಿಕೊಂಡೆ ಪಾರ್ಥ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ನಿನ್ನನ್ನು ಪಡೆದ ನಾನೇ ಧನ್ಯನು ತಂದೆ, ನಾನೇ ಧನ್ಯನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ಹತಭ್ರಷ್ಟರಿಗೂ ನಿರ್ಗತಿಗರಿಗೂ ದಾರಿದೀಪವಾದ ನೀನು ನನಗೊಂದು ದಾರಿಯನ್ನು ತೋರಿಸು. ಈ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣಗಳನ್ನಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಶತ್ರುಗಳಿಗೆ ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಡೆಯುವುದು. ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ಉದ್ಧಾರವನ್ನು, ಧರ್ಮದ ಚಿರುಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಕೊಂಡಾಡುವೆಯಲ್ಲ, ಅಂತಹ ದೈವತ್ವದ ಮನಸ್ಸು ನನ್ನಲ್ಲೇನಿದೆ?